ಆದರೆ ರಂಗಭೂಮಿ ಅಂದರೆ ಭೂಮಿ ಅಂತ ಒಂದು ಪದ ಇದೆ ಇದರಲ್ಲಿ. ಭೂಮಿ ರೆಫರ್ಸ್ ಟು ಹೆಣ್ಣು ಅಲ್ವಾ, ಭೂಮಿ ರೆಫರ್ಸ್ ಟು ಕೃಷಿ, ಭೂಮಿ ರೆಫರ್ಸ್ ಟು ಫರ್ಟಿಲಿಟಿ. ಹಾಗಾಗಿ ರಂಗಭೂಮಿ ಈ ಮೂರು ಅಂಶಗಳಿಗೆ ಸೇರ್ತಾರೆ. ಅಂದರೆ ಒಂದು ಧರ್ಮ ನಿರಪೇಕ್ಷವಾದ ಒಂದು ಸ್ಥಳ, ಅಲ್ಲಿ ಎಲ್ಲ ರೀತಿಯ ಎಲ್ಲ ಧರ್ಮದ ವಿಷಯಗಳನ್ನು ಅಲ್ಲಿ ನಾಟಕವಾಗಿ ಮಾಡ್ತಾರೆ. ಅರ್ಥ ಆಗುತ್ತಲ್ಲ ನನ್ನ ಮಾತು? ಅರ್ಥ ಆಗದಿದ್ದರೆ ನಿಲ್ಲಿಸ್ಬಿಡೋಣ. ನಾಟಕ ಅಂತಂದರೆ ನೀವು ಹೇಳ್ತಿದ್ರು ನಾಟಕ ಅಂದರೆ ಏನು, ಅದನ್ನು ಡ್ರಾಮಾ ಅಂತ ನೀವೆಲ್ಲ ಕರಿತೀರಿ. ಡ್ರಾಮಾ ಅಂದರೆ ಲ್ಯಾಟಿನ್ ಪದದಲ್ಲಿ, ಗ್ರೀಕ್ ಪದದಲ್ಲಿ ಆ್ಯಕ್ಷನ್ ಅಂತ. ಆ್ಯಕ್ಷನ್ ಅಂದರೆ ಕ್ರಿಯೆ ಅಂತ. ವಿತೌಟ್ ಕ್ರಿಯೆ, ವಿತೌಟ್ ಆ್ಯಕ್ಷನ್ ರಂಗಭೂಮಿ ಇರೋದು. ವಸ್ತು ಅಲ್ವಾ, ಅದನ್ನು ಅರಿಸ್ಟಾಟಲ್ ಅದನ್ನು ಪ್ಲಾಟ್ ಅಂತ ಕರೀತಾರೆ. ನೀವೆಲ್ಲ ಲಿಟ್ರೇಚರ್ ಸ್ಟೂಡೆಂಟ್ ಆದ್ದರಿಂದ ಸ್ವಲ್ಪ ಆ ಪರಿಭಾಷೆಯಲ್ಲೇ ನಾನು ಕೆಲವು ಅಂಶಗಳನ್ನು ನಿಮಗೆ ಹೇಳ್ತೀನಿ. ಸೊ ಟೆಕ್ಸ್ಟ್ ಅಂತಂದರೆ ಇದು ಪಠ್ಯ, ಒಂದು ನಾಟಕದ ಪಠ್ಯ. ಅದನ್ನು ಫಸ್ಟ್ ಡಿರೈವ್ ಮಾಡಿದ್ದು ಅರಿಸ್ಟಾಟಲ್. ಸೊ ನಾವು ಒಂದು ನಾಟಕ ನೋಡಬೇಕಾದ್ರೆ ಮೂರು ಅಂಶಗಳನ್ನು ನಾವು ತಲೆಯಲ್ಲಿ ಇಟ್ಕೊತೀವಿ. ಒಂದು ಲಿಟ್ರರಿ ಎಲಿಮೆಂಟ್ ಅಂದರೆ ಸಾಹಿತ್ಯದ ಅಂಶಗಳು, ಇನ್ನೊಂದು ಪರ್ಫಾರ್ಮೆನ್ಸ್ ಎಲಿಮೆಂಟ್ಸ್ ಅಂದರೆ ಪ್ರದರ್ಶನಕ್ಕೆ ಬೇಕಾದ ಅಂಶಗಳು, ಮೂರನೇದು ಟೆಕ್ನಿಕಲ್ ಎಲಿಮೆಂಟ್ ಅಂದರೆ ತಾಂತ್ರಿಕ ಅಂಶಗಳು, ಬೆಳಕು, ನೇಪಥ್ಯದಲ್ಲಿ ಆಗುವ ಹಲವು ಕೆಲಸಗಳು, ನಿಮ್ಮ ಪ್ರಾಪರ್ಟಿ, ಸೈಟ್, ಇದೆಲ್ಲ ಸೇರಿ. ಸೊ ಒಂದು ನಾಟಕ ಅಂತಂದರೆ ಈ ಮೂರು ಅಂಶಗಳು ರಂಗಭೂಮಿ ಮೇಲೆ ಘಟಿಸ್ತವೆ. ಸೊ ನೀವು ತಿಳ್ಕೋಬೇಕಾದಂತೇನು ಅಂತಂದರೆ ಒಂದು ನಾಟಕ ಅಂತಂದರೆ ಅದಕ್ಕೆ ಹಲವು ವ್ಯಾಖ್ಯಾನಗಳಿವೆ. ಈಸ್ಟಲ್ಲಿ ಒಂದು ವ್ಯಾಖ್ಯಾನ ಇದ್ದರೆ ವೆಸ್ಟಲ್ಲಿ ಒಂದು ವ್ಯಾಖ್ಯಾನ ಇದೆ. ಸೊ ಈಸ್ಟು ವೆಸ್ಟು ಈಗೆಲ್ಲ ಸೇರಿದಂಥ ವ್ಯಾಖ್ಯಾನಗಳು ಕೂಡ ಮುಂದಿನ ಈ ಕಾಲದ ಅಭಿವ್ಯಕ್ತಿಯಾಗಿ ಅದು ನಮ್ಮಂದರೆ ಹಲವು ಪ್ರಶ್ನೆಗಳನ್ನು ಇಟ್ಟಿದೆ. ಸೊ ನಾವು ನಾಟಕ ಅನ್ನೋದು ಹೇಗೆ ಹೊರತು, ರಂಗಭೂಮಿಗಿಂತ ಹೇಗೆ ಹೊರತು. ಸೊ ಭಾಳ ಈಗ ನೀವೆಲ್ಲ ರಂಗಭೂಮಿ ಅಂತಂದರೆ ಒಂದು ನಿರ್ದಿಷ್ಟ ಜಾಗಕ್ಕೆ ಹೋಗ್ತೀರ, ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ನಟ ನಟಿಯರು ಒಂದು ನಾಟಕದ ಮುಖಾಂತರ ನಿಮ್ಮ ಮುಂದೆ ಬರ್ತಾರೆ. ಅವರು ನಿಮ್ಮನ್ನು ರಂಜಿಸ್ತಾರೆ, ಪ್ರಶ್ನಿಸ್ತಾರೆ, ನೈತಿಕ ವಿಚಾರಗಳನ್ನು ಎಲ್ಲ ಹೇಳ್ತಾರೆ. ಅದನ್ನು ನೀವು ಕೇಳಿಕೊಂಡು ಸಂತೋಷ ಪಡ್ತೀರಿ. ಕೆಲಸ ಮಾಡಿ ಎಡಿಟ್ ಮಾಡಿ ಆಮೇಲೆ ನಿಮ್ಮ ಮುಂದೆ ಬರುತ್ತೆ. ಅವ್ರು ಯಾರೋ ನಿಮ್ಮ ಮುಂದೆ ಬಂದು ನಡೆಸಲ್ಲ, ಅದರ ಇಮೇಜಸ್ ಮಾತ್ರ ಬರುತ್ತೆ. ಆದರೆ ನಾಟಕದಲ್ಲಿ, ರಂಗಭೂಮಿಯಲ್ಲಿ ಮಾತ್ರ ಮನುಷ್ಯನ ಎದುರು, ಹಲವು ಮನುಷ್ಯರ ಎದುರು ನಮ್ಮ ಕೆಲವು ಮನುಷ್ಯರ ಕಥನವನ್ನು ಹೇಳುವುದಕ್ಕೆ ಮಾಡ್ಕೊಂಡಂಥ ಒಂದು ಅಪೂರ್ವವಾದ ಕಲೆ ರಂಗಭೂಮಿ. ಅರ್ಥ ಆಯ್ತಾ ನಿಮಗೆ? ಸೊ ಇದು ಭಾಳ ಮುಖ್ಯ. ಮನುಷ್ಯ ಹಲವಾರು ಇದನ್ನು ಸೃಷ್ಟಿಸ್ಕೊಂಡಿದ್ದಾನೆ, ಕಲೆಯನ್ನು, ಲಲಿತ ಕಲೆಗಳನ್ನು ಸೃಷ್ಟಿಸ್ಕೊಂಡಿದ್ದಾನೆ. ಸಂಗೀತ, ಸಾಹಿತ್ಯ, ಆಮೇಲೆ ಶಿಲ್ಪಕಲೆ, ಇನ್ನು ಹಲವಾರು. ಸಂಗೀತ ಅಂತ ನೀವು ಒಬ್ಬರು ಕೂತ್ಕೊಂಡು ಸಂಗೀತ ಮಾಡ್ಬೋದು, ಅಥವಾ ಅದನ್ನು ಟೆಲಿಕಾಸ್ಟ್ ಮಾಡ್ಬೋದು. ಹಾಗೆ ನೀವು ಶಿಲ್ಪ ಅವನು ಸ್ಕಲ್ಪ್ ಮಾಡ್ತಾ ಹೋಗ್ಬೋದು. ಸ್ಕಲ್ಪ್ ಮಾಡೋದು ಅಂತಂದರೆ ಹೆಬ್ಬೆರಳಲ್ಲಿ ಅವನು ತನ್ನ ಇದನ್ನು ಮಣ್ಣಿಂದ ಅಥವಾ ಯಾವುದರಿಂದ ಅವನು ಶಿಲ್ಪವನ್ನು ಸೃಷ್ಟಿ ಮಾಡ್ತಾನೆ. ಹಾಗೆ ನಾಟಕ ಅಂತಂದರೆ ಅವನು ಸಮುದಾಯದಲ್ಲೇ ಮಾಡಬೇಕು, ಸಮುದಾಯದೊಳಗಡೆ ಮಾಡಬೇಕು. ಅದಕ್ಕೆ ಬೇರೆ ಚಾನ್ಸೇ ಇಲ್ಲ. ನೀವು ಹಲವಾರು ಸತಿ ನೀವು ಯೂಟ್ಯೂಬಲ್ಲಿ ನೋಡಿದ್ರು ಅದು ಸಮುದಾಯದಲ್ಲಿ ಕೂತ್ಕೊಂಡು ನೋಡುವಂಗೆ ಅಥವಾ ಕೇಳುವಂಗೆ ಆಗಲ್ಲ. ಯಾಕೆಂತಂದರೆ ಸಮುದಾಯವೇ ರಂಗಭೂಮಿಯನ್ನು ಸೃಷ್ಟಿಸ್ಕೊಂಡಿತ್ತು. ಹೇಗೆ ಅಂತಂದರೆ ಶಿಲಾಯುಗ ಮತ್ತು ಹೊಸ ಶಿಲಾಯುಗ ಮತ್ತು ಹಳ ಶಿಲಾಯುಗದಲ್ಲಿ ಮನುಷ್ಯ ಹೆಂಗೆ ಕಮ್ಯುನಿಕೇಟ್ ಮಾಡ್ಕೊತಿದ್ದ ಅಂದರೆ ಒಂದು ಬೇಟೆ ಮಾಡ್ಕೊಂಡು ಬರೋನು, ಬೇಟೆ ಮಾಡ್ಕೊಂಡು ಬಂದು ಒಂದು ಗುಂಪು ಹೇಳಬೇಕಲ್ಲ, ನಾನು ಇವತ್ತು ಈ ಬೇಟೆ ಮಾಡ್ಕೊಂಡು ಬಂದೆ, ಹೀಗೆಲ್ಲ ಅದು ಮೃಗ ಚಲಿಸ್ತು, ನಾನು ಈ ರೀತಿ ಅದನ್ನು ಅಟ್ಯಾಕ್ ಮಾಡ್ತೀನಿ ಅನ್ನೋದನ್ನು ಕಮ್ಯುನಿಕೇಟ್ ಮಾಡೋಕ್ಕೆ ಅವನು ಅದನ್ನು ಪುನಃ ಸೃಷ್ಟಿಸಿ ಗುಂಪಿಗೆ ಹೇಳ್ತಾ ಇತ್ತು. ಒಂದು ನಾಟಕದ ಇದನ್ನು ಪ್ರಸ್ತಾಪ ಮಾಡಿದ್ರು. ಯಾವುದು ಒಥೇಲೋ ಶೇಕ್ಸ್ಪಿಯರ್ನ ಭಾಳ ಮುಖ್ಯವಾದ ದುರಂತ ನಾಟಕಗಳಲ್ಲಿ ಒಂದು.
ಅದು ಎಷ್ಟು ಸಣ್ಣ ವಿಷಯಕ್ಕೆ ದುರಂತ ಆಗುತ್ತೆ ಅದು ಅಂದರೆ, ಒಥೆಲೋ ತನ್ನ ಪ್ರೀತಿಸಿರುವಳನ್ನು ಮದುವೆ ಮಾಡ್ಕೊಂಡಿರ್ತಾನೆ ಡೆಸ್ಟಿಮೋನಾನ, ಅವಳಿಗೊಂದು ಸ್ಟ್ರಾಬೆರಿ ಖರ್ಚಿಗೆ ಕೊಟ್ಟಿರ್ತಾನೆ. ಭಾಳ ಪ್ರೀತಿಯಿಂದ ನಿಮಗೆಲ್ಲ ನಿಮ್ಮ ಬಾಯ್ ಫ್ರೆಂಡ್ಗಳೆಲ್ಲ ಕೊಟ್ಟಿರ್ತಾರೆ, ಅಥವಾ ನಿಮ್ಮ ಪ್ರೇಮಿಗಳೆಲ್ಲ ಕೊಟ್ಟಿರ್ತಾರೆ. ಸಾಮಾನ್ಯವಾಗಿ ಬಂದು ಮಡಚ್ಕೊಂಡು ನೀಟಾಗಿ ಇಟ್ಕೊಂಡಿರ್ತಾರೆ. ಅದು ಬೇರೆಯವ್ರ ಕೈಗೆ ಸಿಕ್ಕಿದ್ರೆ ಮೂಲ ಪ್ರೇಮಿಗೆ ಅನುಮಾನ ಶುರುವಾಗುತ್ತೆ. ಸೊ ಡೆಸ್ಟಿಮೋನಾಗೆ ಕೊಟ್ಟ ಸ್ಟ್ರಾಬೆರಿ ಕರ್ಚೀಪ್ನ ಅವನು ಕ್ಯಾಶಿಯೋ ಕಲ್ಲಿ ಸಿಗುತ್ತೆ. ಕ್ಯಾಶಿಯೋ ಕಲ್ಲಿ ಸಿಗಂಗೆ ಈ ಪ್ಲ್ಯಾನ್ ಮಾಡ್ತಾರೆ. ಅವಾಗಿಂದ ದುರಂತ ಶುರುವಾಗುತ್ತೆ ನೋಡಿ. ಒಂದು ಖರ್ಚೀಪ್ ವಿಷಯಕ್ಕೆ ದುರಂತ ಶುರುವಾಗುತ್ತೆ. ಸೊ ಅವಾಗ ಶೇಕ್ಸ್ಪಿಯರು ಅವನು ಡೆಸ್ಟಿಮೋನಾನ ಅವನು ಕೊಲ್ತಾನೆ. ಅವನು ಕೊಲ್ಲೋದಾದರೆ ಅವನು ಸುತ್ತು ಹೋಗ್ತಾನೆ. ಇದೊಂದು ದುರಂತ ಕಥೆ. ಹಾಗಾಗಿ ನೀವು ಖರ್ಚೀಪ್ನ ಯಾರು ಹೇಳಿ ಕೊಡೋಕ್ಕೋಗ್ಬೇಡಿ. ಸ್ವಲ್ಪ ಸೇಫಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಅಂದರೆ ಶೇಕ್ಸ್ಪಿಯರ್ ಹೇಳುವ ಹಲವಾರು ನಾಟಕಗಳಲ್ಲಿ ಸಣ್ಣ ಪುಟ್ಟ ವಿಷಯವೇ ಬಹಳ ದೊಡ್ಡ ದುರಂತಕ್ಕೆ ಕಾರಣ. ಇದೊಂದು ನಾಟಕದ ಅವನು ಸತ್ತೋಗ್ಬಿಟ್ಟಾನ ಅಂತ ನೀವು ಮರುಗಿ ಈ ಥರ ಆಗಬಾರ್ದು ಅಂತ. ಇದನ್ನು ನಮ್ಮ ಅರಿಸ್ಟಾಟಲ್ ಕೆಥಾರ್ಸಿಸ್ ಅಂತ ಕರೀತಾರೆ. ನಿಮ್ಗೆ ಹೆದರಿಕೆ ಆಗುತ್ತೆ, ಹಾಗೆಯೇ ಕರುಣೆನೂ ಬರುತ್ತೆ. ಸೊ ನಾವು ಮೂರನೇ ಪ್ರಕಾರನೂ ನೋಡ್ಬೋದು ರಂಗಭೂಮಿಲಿ. ಅದು ಟ್ರಾಜಿ ಕಾಮಿಡಿ. ಟ್ರಾಜಿಡಿನೂ ಇರುತ್ತೆ, ಕಾಮಿಡಿನೂ ಇರುತ್ತೆ. ಟ್ರಾಜಿ ಕಾಮಿಡಿನೂ ಇರುತ್ತೆ. ಸೊ ನೀವು ಈಡಿಪಸ್ ಓದಿದಾಗ ಅಂಥ ಮಹತ್ವಾಕಾಂಕ್ಷಿ ಅಂತ ಅಷ್ಟು ದೊಡ್ಡ ಎತ್ತರದ ವ್ಯಕ್ತಿತ್ವ ಹೊಂದಿದ್ದ ಈಡಿಪಸ್ ಅನ್ಯಾಯವಾಗಿ ಅಂಥ ಒಬ್ಬ ಡಯಾಲಿಸಿಸ್ನ ಪ್ರೀತ್ಯರ್ಥವಾಗಿ ಒಂದು ಹಬ್ಬಗಳ ಆಚರಣೆಯಲ್ಲಿ ಎಲ್ಲರೂ ಕೂಡಿ ಅವನ ಹುಟ್ಟು, ಬೆಳವಣಿಗೆ, ಸಾವು ಇದನ್ನಿಟ್ಕೊಂಡು ಹಾಡುಗಳನ್ನು ಹೇಳೋರು, ಕುಣಿಯೋರು, ಲಾವಣಿಗಳನ್ನು ಹಾಡೋರು, ಅದನ್ನು ಡಿಥರಾಂಬಸ್ ಗೀತೆಗಳು ಅಂತ ಕರೀತಾರೆ. ಅಲ್ಲಿಂದ ನಿಧಾನಕ್ಕೆ ನಾಟಕ ಹುಟ್ಟು. ಅಂದರೆ ಎಲ್ಲರೂ ಸೇರಿ ಹಾಡ್ತಿದ್ರು. ಯಾವುದೋ ಒಂದು ಸಮಯದಲ್ಲಿ ಒಬ್ಬ ಗುಂಪಿಂದ ಆಚೆಗೆ ಬಂದು ನಟನ ಅಲ್ಲಿಂದ ಥಿಯೇಟರ್. ಸೊ ಎರಡೂ ಬೇರೆ ಬೇರೆ ರೀತಿಯ ವಸ್ತುಗಳು ಇರುವ ನಾಟಕಗಳು ನಮ್ಮಲ್ಲಿ ಇದೆ. ಈಸ್ಟ್ ಮತ್ತು ವೆಸ್ಟಲ್ಲಿ ಈ ರೀತಿಯ ರಂಗಭೂಮಿ ನಮಗೆ ಶುರುವಾಯಿತು. ಯಾಕೆ ರಂಗಭೂಮಿನಲ್ಲಿ ನೀವು ಅಭ್ಯಾಸ ಮಾಡಬೇಕು ಅಂದರೆ, ರಂಗಭೂಮಿನಲ್ಲಿ ಎಲ್ಲ ರೀತಿಯ ಕಲೆಗಳ ಅಭ್ಯಾಸ ಮಾಡಬೇಕು, ಸಾಹಿತ್ಯವನ್ನು ಅಭ್ಯಾಸ ಮಾಡಬೇಕು. ಹಾಗಾಗಿ ಲಿಟ್ರೇಚರ್ನವರು ಬರೀ ವಿಮರ್ಶೆ ಮಾತ್ರ ಕುರಿತು ಅಥವಾ ಬೇರೆ ಬೇರೆ ಪ್ರಕಾರಗಳನ್ನು ಕುರಿತು ಓದೋದಷ್ಟೇ ಅಲ್ಲ, ನೀವು ಆ ಕಾಲದ ಹಿಸ್ಟ್ರಿ, ಸೈಕಾಲಜಿ ಮತ್ತು ಪೊಲಿಟಿಕಲ್ ಸೈನ್ಸ್ ಎಲ್ಲವನ್ನು ರಂಗಭೂಮಿ ಒಳಗೊಂಡಿರುತ್ತೆ. ಹಾಗಾಗಿ ಅವಸ್ಥಾನುಕೃತ ನಾಟ್ಯಂ ಅಂತ ಕರೀತಾರೆ. ಅಂದರೆ ಮನುಷ್ಯನ ಅವಸ್ಥೆಯನ್ನು ಕುರಿತು ಹೇಳುವ ನಾಟಕವೇ ನಾಟ್ಯ. ಸೊ ನಾಟ್ಯ ಅಂತಂದರೆ ನೃತ್ಯ ಅಂತ ಅರ್ಥ ಅಲ್ಲ, ನಾಟ್ಯ ಅಂದರೆ ನಾಟಕ ಅಂತ ಅರ್ಥ. ನಿಮಗೆ ಬೇಜಾರಾಗ್ತಿದ್ರೆ ಇಲ್ಲಿಗೆ ನಿಲ್ಲಿಸ್ಕೊಂಡು ಮೊದಲನೇ ಲಿಂಗ ಯಾಕಲ್ಲ. ಸೊ ಸೆಕೆಂಡ್ ಸೆಕ್ಸ್ ಅಂತ ಒಂದು ಪುಸ್ತಕ ಇದೆ. ಯಾರೋ ಶ್ರೀಮಾನ್ ಬೋವ, ನೀವೆಲ್ಲ ಓದಬೇಕು, ಕನ್ನಡಕ್ಕೂ ಟ್ರಾನ್ಸ್ಲೇಟ್ ಆಗಿದೆ. ಹೆಣ್ಣು ಅಂದ್ರೇನು, ಕಾಲಕ್ಕೆ ಅವಳು ಹೇಗೆ ಅವಳನ್ನ ನಿರ್ವಚನ ಮಾಡ್ತಾ ಬಂದರು, ಹೆಣ್ಣಿಗಿರುವ ಶಕ್ತಿಗಳೇನು, ಹೆಣ್ಣನ್ನು ಬೇರೆ ಬೇರೆ ಕಾಲಘಟ್ಟದಲ್ಲಿ ಹೇಗೆ ನೋಡ್ಕೊತಾ ಬಂತು ಅನ್ನೋದನ್ನೆಲ್ಲ ಅದರೊಳಗಡೆ ವಿಶದವಾಗಿ ಬರೆದಿದೆ. ಶ್ರೀಮಾನ್ ಬೋವ ಯಾರು ಅಲ್ಲ, ಸಾರ್ಥರ್ನ ಏನಂತಾರೆ ಸಖಿ. ಸೊ ಹಾಗಾದರೆ ಈ ಮಹಿಳೆ ಅಂತಂದರೆ ಯಾಕೆ ನಾವು ವಿಶೇಷವಾಗಿ ಮಾತಾಡಬೇಕು? ಗಂಡು ಏನೆಲ್ಲ ಒಟ್ಟೊಟ್ಟಿಗೆ ಮಾತಾಡೋಕ್ಕೆ ಬರೋದೇ ಇಲ್ಲ ಅಂತೇಳಿ, ದೇಶದಲ್ಲೂ ಬರೋಲ್ಲ, ಹೊರಗಡೆನೂ ಬರೋಲ್ಲ. ನೋಡಿ, ಇಲ್ಲೇ ನಾವು ಹೆಣ್ಣು ಮಕ್ಕಳ ಶಾಲೆ ಅಂತ ಮಾಡ್ಕೊಂಡಿದ್ದೀವಿ. ಹೆಣ್ಣು ಗಂಡುಗಳ ಶಾಲೆ ಇಲ್ಲ, ಕೆಲವು ಕಡೆ ಇದೆ. ಅಂದರೆ ನಮಗೇನು, ಹೆಣ್ಣುಗಳನ್ನು ನಾವು ಬೇರೆ ಮಾಡಿ ನೋಡ್ತಿದ್ದೀವಿ, ಗಂಡುಗಳನ್ನು ಬೇರೆ ಮಾಡಿ ನೋಡ್ತಿದ್ವಿ. ಗಂಡಾಳ್ವಿಕೆಯಿಂದ ಎಲ್ಲ ಸೃಷ್ಟಿಯಾದ
ಲಿಟ್ರೇಚರ್, ಆರ್ಟ್ ಎಲ್ಲವನ್ನು ಪ್ರಶ್ನಿಸೋದಕ್ಕೆ 1970 ಅದಕ್ಕೆಲ್ಲ 1962ನಲ್ಲೇ ಈ ಥರ ಶುರುವಾಗುತ್ತೆ. ಮೊದಲು ಮಹಿಳೆಯರು ಒಂದು ಪ್ರತಿಭಟನೆ ಮಾಡ್ತಾರೆ. ಏನು ಅಂತಂದರೆ, ನೀವು ಯಾವುದಾದ್ರು ಬ್ಯೂಟಿ ಕಾಂಟೆಸ್ಟ್ನ ಫಸ್ಟು ಅವರು ಪ್ರಶ್ನಿಸ್ತಾರೆ. ನೀವು ಯಾಕೆ ಜಗತ್ತಿನ ಸುಂದರಿಯರು ಒಬ್ಬರೇನಾ? ಎಲ್ಲರೂ ಸುಂದರಿಯರಲ್ವಾ? ಬೇರೆ ಬೇರೆ ಬಣ್ಣಗಳು, ಬೇರೆ ಬೇರೆ ಅವರ ಮೈ ಚಲನೆ ಅಥವಾ ಅವರ ಲಿಟ್ರೇಚರ್ ಅಥವಾ ಅವರ ಆರ್ಟ್, ಅವರ ಸಂಸ್ಕಾರ ಎಲ್ಲ ಸೇರಿ ಬ್ಯೂಟಿ ಅಲ್ವಾ? ಹಾಗಾಗಿ ಒಬ್ಬರನ್ನ ನಾವು ಅಲಂಕರಿಸಬಾರ್ದು. ನಟರಾಜ್ ಹೊನ್ನವಳ್ಳಿ ಅವರೇ, ಗೆಳೆಯರಾದಂಥ ಮಾರುತಿಗೌಡರವರೇ, ವಿದ್ಯಾರ್ಥಿಗಳೇ, ಎಲ್ಲ ಸ್ನೇಹಿತರೆ, ಸಾಗರಕ್ಕೆ ನಿನಾಸಂನ ಬಳಗಕ್ಕೆ ಶೇಕ್ಸ್ಪಿಯರ್ ಅವರ 12th ನೈಟ್ ನಾಟಕವನ್ನು ಮಾಡಿಸ್ಲಿಕ್ಕೆ ಮೇಷ್ಟ್ರು ಬಂದಿದ್ದಾರೆ. ಬರುವ ತಿಂಗಳು 16ನೇ ತಾರೀಕು ನಿನಾಸಂನಲ್ಲಿ ಅದರ ಪ್ರದರ್ಶನ ನಡೆಯುತ್ತೆ. ನೀವು ಬಿಡುವು ಮಾಡಿಕೊಂಡು ಅವತ್ತು ಭಾನುವಾರನೋ ಶನಿವಾರನೋ ಕಾಣುತ್ತೆ, ಹೋದರೆ ಒಳ್ಳೆಯದು ಅಂತ ಅನಿಸುತ್ತೆ. ಅದರ ನಡುವೆ ಅವ್ರು ಬಂದಾಗ ನಮ್ಮ 2 ಕಾಲೇಜಿನಲ್ಲಿ ರಂಗಭೂಮಿ ಗಂಡು ಕಣ್ಣಿನಿಂದ ರಂಗಭೂಮಿ ವಿನ್ಯಾಸ ಹಲವಾರು ವರ್ಷಗಳಿಂದ ವಿನ್ಯಾಸಗೊಂಡಿದ್ದರಿಂದ ಪ್ರಾಯಶಃ ಹೆಣ್ಣು ಲೋಕದ ಹಲವು ವಿಚಾರಗಳು ಮುನ್ನೆಲೆಗೆ ಬರಲಿಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ರಂಗಭೂಮಿ ಒಂಥರ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಆಯಿತು ಅಂತ ನನಗೆ, ಅಂಗವೈಕಲ್ಯದಿಂದ ಬೆಳೆದಿತ್ತು ಅಂತ ನನಗನ್ಸುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ದೊಡ್ಡದಾದಂಥ ಬದಲಾವಣೆ ಶುರುವಾಯಿತು. ಮಹಿಳಾ ರಂಗಕರ್ಮಿಗಳು ಬಂದರು, ಮಹಿಳಾ ಪರವಾಗಿ ಯೋಚಿಸುವಂಥ ನಾಟಕಕಾರರು ಬಂದರು, ಅಪರೂಪದ ಮಹಿಳಾ ಪಾತ್ರಗಳನ್ನು ಸೃಷ್ಟಿ ಮಾಡಿದರು. ಆ ಪಾತ್ರಗಳ ಮೂಲಕ ಮಹಿಳೆ ಅನುಭವಿಸುತ್ತಿರುವ ಬೇರೆ ಬೇರೆ ಸ್ತರದ ಹಿಂಸೆಗಳನ್ನು, ಕಷ್ಟಗಳನ್ನು, ಸಂಕಷ್ಟಗಳನ್ನು ವೇದಿಕೆಯ ಮೂಲಕ ರಂಗದ ಮೇಲೆ ತಂದು ಇದರಲ್ಲೇ ನೋಡುತ್ತಿರುವ ಹೆಣ್ಣಿಗೆ ಇದು ನನ್ನದೇ ಕಷ್ಟ ಅನ್ನುವ ಆಗ ಫೀಲ್ ಆಗುವ ಹಾಗೆ, ಅದರಿಂದ ಹೊರಬರುವ ದಾರಿಯನ್ನು ಹುಡುಕುವ ಹಾಗೆ, ಮತ್ತು ಗಂಡಸರು ಹೌದಲ್ಲ, ನಾವು ಈ ಥರ ಮಹಿಳೆಯರನ್ನ ನಾವು ಶೋಷಣೆ ಮಾಡಿದ್ದೀವಲ್ಲ ಎಂದು ಯೋಚಿಸುವ ಹಾಗೆ ಹಲವಾರು ಬಂದರು. ಈಗಾಗಲೇ ನೋಡಿ, ಈಗ ದ್ರೌಪದಿಯ ಕಥೆಯನ್ನು ಹೇಳಿದವರು ವೇದಿಕೆಯಲ್ಲಿ ದ್ರೌಪದಿಯ ಕಥೆಯನ್ನು ವೇದಿಕೆಯಲ್ಲಿ ಏಕಾಂಗ ನಾಟಕದ ಮೂಲಕ ಮಾಡಿದರು. ನಮ್ಮ ರಂಗನಟಿ ಬಿ ಜಯಶ್ರೀ ಅವರು ಮಾಡಿದರು. ಅಹಲ್ಯೆ ನಾಟಕವನ್ನು ಇದೇ ಮೇಷ್ಟೇ ಮಾಡಿಸಿದರು. ಆಮೇಲೆ ಈಗ ಉದಾಹರಣೆಗೆ ನಮ್ಮ ರಮಾಬಾಯಿ, ಅಂಬೇಡ್ಕರ್ ಅವರ ಸಂಗಾತಿ ರಮಾಬಾಯಿ ಅವರದು, ಆಮೇಲೆ ಗಾಂಧೀಜಿಯವರ ಕಸ್ತೂರಿಬಾ, ಹೀಗೆ ಬೇರೆ ಬೇರೆ ಅಂದರೆ ಸಮಾಜವನ್ನು ಕಟ್ಟಲಿಕ್ಕೆ ಬಹುಮುಖ್ಯವಾದಂಥ ಪಾತ್ರ ಮಾಡುವ ಮನೆ ಮತ್ತು ಸಮಾಜ ಏಕಕಾಲದಲ್ಲಿ ಕಟ್ಟಲು ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸಿದ ಮಹಿಳೆಯನ್ನು ಈ ಗಂಡು ಕಣ್ಣಿನ ಸಮಾಜ ಎಲ್ಲ ರಂಗದಲ್ಲೂ ಹಂಚಿಕೆ ಸಲ್ಲಿಸಿತ್ತು. ಅದರಲ್ಲೂ ಮುಖ್ಯವಾಗಿ ರಂಗಭೂಮಿಯಲ್ಲೂ ಹಂಚಿಕೆ ಸಲ್ಲಿಸಿತ್ತು. ಈ ಹಿಂದೆ ಶೋಷಣೆ ಮಾಡ್ಕೊಂಡು ಬಂದಿದೆ. ಆ ಶೋಷಣೆಯಿಂದ ಹೊರಬರುವ, ಸಿಡಿದೇಳುವ ದಾರಿಯನ್ನು ಹುಡುಕಿಕೊಳ್ಳುವ ಒಂದು ರಂಗಭೂಮಿಯಲ್ಲಿ ಇವತ್ತು ನಡೀತಾ ಇದೆ. ಹಾಗಾಗಿ ರಂಗಭೂಮಿ ಬಹಳ, ಒಬ್ಬ ವಿದ್ಯಾರ್ಥಿ ಈ ಜೀವನದಲ್ಲಿ ನಿಮಗೆ ಹೇಳ್ತೀನಿ, ನಿಮ್ಮ ಬದುಕಿನ ಶೈಲಿನೇ ಬದಲಾಗುತ್ತೆ. ಒಳ್ಳೊಳ್ಳೆ ನಾಟಕಗಳನ್ನು ನೋಡಿದರೆ ನಿಜವಾಗ್ಲೂ ನಿಮ್ಮ ಬದುಕಿನ ಶೈಲಿ ಬದಲಾಗುತ್ತೆ. ಮತ್ತು ನೀವು ನಿಮ್ಮ ಬದುಕಿನ ದಾರಿಯನ್ನು ಪಕ್ಕವಾಗಿ ನೋಡ್ಕೋತೀರಾ. ಯಾಕಂತಂದರೆ ಸಿನಿಮಾ, ಬಿ ವಿ ಕಾರಂತರ ಒಂದು ಮಾತು ಹೇಳ್ತಾರೆ, ಈ ಸಿನಿಮಾ ಅನ್ನೋದಿದೆಯಲ್ಲ ಅದು ಬಿಗ್ ಸೈಜ್ ಅಂತೆ, ಟಿ ವಿ ಅನ್ನೋದು ಸ್ಮಾಲ್ ಸೈಜ್ ಅಂತೆ. ಎರಡೂ ನಮಗೆ ಸತ್ಯ ಥರ ಅಲ್ಲ. ಅದು ನಾಟಕ ಲೈಫ್ ಸೈಜ್. ವೇದಿಕೆ ನಟನೆ ಮಾಡ್ತಿರ್ಬೇಕು, ನಾನು ಎಷ್ಟೆತ್ರ ಅಷ್ಟೆತ್ರ ಕಾಣ್ತೀನಲ್ವಾ, ನೀವು ಎಷ್ಟೆತ್ರ ಅಷ್ಟೆತ್ರ ಕಾಣ್ತೀರಲ್ವಾ. ಹಾಗೆ ನಾಟಕ ಅನ್ನೋದು ರಂಗಭೂಮಿ ಅನ್ನೋದು ಲೈಫ್ ಸೈಜ್ ಅಂತೇಳಿ. ಹಾಗಾಗಿ